ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ವಿಕಾಸ್ ವ್ಲಾಗ್ಸ್. ಇವತ್ತಿನ ಕಂಟೆಂಟ್ ಏನಂದರೆ, ನಮ್ಮೂರಲ್ಲಿ ಪ್ರಸಿದ್ಧವಾದ ಒಂದು ಸಿದ್ಧಿವಿನಾಯಕ ಕರಣಗಿರಿ ದೇವಸ್ಥಾನ ಇದೆ. ಆ ದೇವಸ್ಥಾನ ತೋರಿಸೋಣ ಅಂತ ಬಂದಿದ್ದೀನಿ. ಇದ್ರ ಹಿನ್ನೆಲೆ ಏನಂದರೆ, ಇಲ್ಲಿ ಸೀತಾರಾಮ ಇಬ್ಬರು ತಮ್ಮ ವನವಾಸ ಟೈಮಿಗೆ ಬಂದು ಹೋಗಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ಅದೇ ಪ್ರತೀತಿಯಿಂದ ಇದು ಭಾಳ ಪ್ರಸಿದ್ಧ ಆಗಿದೆ. ಆ ದೇವಸ್ಥಾನ ಈಗ ತೋರಿಸೋಣ ಅಂತ ನಿಮ್ಗೆ ಬಂದಿದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಬನ್ನಿ ಹೋಗಿ ನೋಡೋಣ, ತೋರಿಸ್ತೀನಿ. ಈಗ ಫ್ರೆಂಡ್ಸ್, ನಾವು ಈಗ ಹೇಳ್ದಂಗೆ ದೇವಸ್ಥಾನ ತೋರಿಸ್ತೀನಿ ಅಂತ ನೋಡಿ. ಈಗ ನನ್ನ ಫ್ರಂಟಲ್ಲೇ ಇದೆ, ಒಂದು ನಿಮಿಷ ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ, ಸಿದ್ಧಿವಿನಾಯಕ ಕರಣಗಿರಿ ದೇವಸ್ಥಾನ. ಇದು ಹಳೆ ಕಾಲದಿಂದ ಒಂದು ರಾಜರ ಕಾಲದಿಂದ ಪ್ರಖ್ಯಾತಗೊಂಡಿರೋ ದೇವಸ್ಥಾನ ಇದು ಮೊದಲೇ ಹೀಗಿರಲಿಲ್ಲ. ಇದು ಹಳೆ ಕಾಲದ ದೇವಸ್ಥಾನ ಥರನೇ ಇತ್ತು. ಈಗ ಎಲ್ಲ ಒಂದು ಪ್ರಸಿದ್ಧ ದೇವಸ್ಥಾನ ಆದ್ದರಿಂದ ಎಲ್ಲರ ದೇಣಿಗೆ ಹಾಗೂ ಭಕ್ತಾದಿಗಳಿಂದ ಇಷ್ಟು ದೊಡ್ಡ ಗೋಪುರ ಕಟ್ಟಿಸಿದ್ದಾರೆ. ಗೋಪುರದ ಕಲಾಕೃತಿಗೆ ಹೇಗಿದೆ ನೋಡಿ. ಗೋಪುರ ತುಂಬ ದೇವರ ವಿಗ್ರಹಗಳನ್ನು ಮಾಡಿದ್ದಾರೆ ನೋಡಿ. ಇದು ಸಭಾಭವನ. ಇದು ನಮ್ಮ ಹೊಸನಗರದಿಂದ ನಗರ ಹೋಗೋ ರೋಡು. ಕೊಲ್ಲೂರು ಈ ಕಡೆ ಕುಂದಾಪುರ ಆ ರೂಟ್ ಬರುತ್ತೆ. ಈ ಕಡೆ ಹೋದರೆ ಹೊಸನಗರ ಬರುತ್ತೆ. ಹಾಗೆ ಇಲ್ಲೊಂದು ಕೊಳ ಇದೆ, ತೋರಿಸ್ತೀನಿ. ಅಗಸ್ತ್ಯ ತೀರ್ಥ ಕೊಳ ಅಂತ ಹೇಳಿ ನೋಡಿ. ನೋಡಿ ಫ್ರೆಂಡ್ಸ್, ಇದೆ ಅಲ್ಲೋಡಿ ಹೆಂಗೆ ಮೀನಿದೆ ನೋಡಿ ಫ್ರೆಂಡ್ಸ್. ಇದು ಇಲ್ಲಿ ಪೂಜೆಗೆಲ್ಲ ಇಲ್ಲಿಂದ ಯೂಸ್ ಮಾಡ್ತಾರೆ. ಇದು ದೇವಸ್ಥಾನದ್ದೇ ಪ್ರೈವೇಟ್ ಇರೋ ಇದು. ಇಲ್ಲಿ ಬೇರೆಯವ್ರಿಗೆಲ್ಲ ಒಳಗಡೆ ಬಿಡಲ್ಲ ನೋಡಿ ಫ್ರೆಂಡ್ಸ್. ಅಲ್ಲಿ ಮೀನು ಹೇಗಿದೆ ನೋಡಿ. ಆರಾಮಾಗಿ ಓಡಾಡ್ಕೊಂಡಿದ್ದಾವೆ. ಒಂದು ಗೋಲ್ಡ್ ಫಿಶ್ ಇದೆ ನೋಡಿ ಫ್ರೆಂಡ್ಸ್, ಅಲ್ಲೇ ಗೋಲ್ಡ್ ಫಿಶ್ ಇದೆ, ಆರಾಮಾಗಿ ಆಟ ಆಡ್ತಾ ಇದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ದೂರದಿಂದ ಹತ್ರ. ಸಖತ್ ದೊಡ್ಡಕ್ಕಿದೆಯಲ್ಲ. ಇಲ್ಲಿ ಟೂರಿಸ್ಟ್ ಎಲ್ಲ ಭಾಳ ಜನ ಬಂದು ಹೋಗ್ತಾರೆ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೆ ಫ್ರಂಟ್ ಲುಕ್ ಹೀಗಿದೆ. ಒಳಗಡೆ ನೋಡಿ, ಇದು ದ್ವಾರ ಬಾಗಿಲು ಎಷ್ಟು ದೊಡ್ಡಕ್ಕಿದೆ ನೋಡಿ. ಸಿಕ್ಕಾಪಟ್ಟೆ ದೊಡ್ಡಕ್ಕಿದೆ ನೋಡಿ. ಏನಿಲ್ಲ ಅಂದರೆ ಇದೊಂದು 15-20 ಅಡಿ ಇದೆ ಅನಿಸುತ್ತೆ ನೋಡಿ. ಇದ್ರ ಬಗ್ಗೆನೂ ಮಾತಾಡೋಕ್ಕಿದೆ. ಈ ವಾಲಿಗೆ ಹಾಕಿರೋದಿಲ್ಲ. ಮುಂದೆ ಮಾತಾಡೋಣ. ದೇವ್ರು ನೋಡಿ ಫ್ರೆಂಡ್ಸ್, ಮೇಲ್ಗಡೆ ದೇವರಿದೆ, ಗಣಪತಿನ ಒಂದು ಪ್ರಾರ್ಥನೆ ಮಾಡ್ತಾ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಹೊಸದಾಗೆಲ್ಲ ಮಾಡಿರೋದು. ಇದು ಓಪನ್ ಇದೆಲ್ಲ ಹೊಸದಾಗಿ ಮಾಡಿ ಮೇಲ್ಗಡೆ ಚಾವಣಿ 1 ವರ್ಷ ಆಗಿರ್ಬೋದು ನೋಡಿ. ವರ್ಕೆಲ್ಲ ಹೇಗಿದೆ, ಚೆನ್ನಾಗಿದೆ ಫ್ರೆಂಡ್ಸ್, ವುಡ್ ವರ್ಕ್. ಒಳಗಡೆ ದೇವ್ರಂತ ತೋರಿಸೋಣ. ಫ್ರೆಂಡ್ಸ್, ಒಳಗಡೆ ದೇವರಿದೆ, ಗಣಪತಿ. ಒಳಗಡೆ ಫ್ರೆಂಡ್ಸ್, ಅದು ಗರ್ಭಗುಡಿ.
ದೀಪೋತ್ಸವ ಶುರು ಅದನ್ನು ದೀಪೋತ್ಸವ ಮಾಡ್ತಾಯಿದ್ದಾರೆ. ನೈಟ್ ಭಾಳ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಮೊದಲೇ ಈ ಥರ ಇರಲಿಲ್ಲ, ಇದು ಹಳೆ ಕಾಲದ ದೇವಸ್ಥಾನ ಥರನೇ ಇತ್ತು. ಈಗ ಇದನ್ನು ಫುಲ್ಲು ರಿನೋವೇಟ್ ಮಾಡಿ ಎಲ್ಲ ಕಲ್ಲಿಂದು ಎಲ್ಲ ಹೊಸದಾಗೆಲ್ಲ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲ ಕಲ್ಲಿನ ವರ್ಕ್ ಎಲ್ಲ ಹೇಗಿದೆ ನೋಡಿ, ಕಂಬಗಳು ಹಳೆ ಕಾಲದ ಕಂಬ ಥರನೇ ಎಲ್ಲ ಮಾಡಿದ್ದಾರೆ. ಆರ್ಟ್ ವರ್ಕ್ ಇದೆ ಮೇಲ್ಗಡೆ. ಅದು ಇಲ್ಲಿ ಇದು ಹಿಡ್ಕೊಂಡಿರೋದೇನಾಗಿದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ದೂರದಿಂದ ನಿಂತ್ಕೊಂಡ್ರೆ ಈ ಥರ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಮೇಲ್ಗಡೆ ಎಲ್ಲ ಈ ಥರ ವರ್ಕ್ ಮಾಡಿದ್ದಾರೆ ನೋಡಿ. ಹಾಂ ಆಯ್ತು ಅಡ್ಡಿಲ್ಲ. ಹಾಂ ಫ್ರಂಟ್ ಸೈಡಲ್ಲಿ ಇದೆ ನೋಡಿ. ಒಂದು ನಿಮಿಷ ಆಗಿರ ನೋಡಿ ಹೇಗಿದೆ ನೋಡಿ. ಇಲ್ಲಿ ಗಣಪತಿ ಇದೆ, ಗಣಪತಿ ನೋಡಿ ಫ್ರೆಂಡ್ಸ್. ಭಾಳ ಚೆನ್ನಾಗೆಲ್ಲ ವುಡ್ ವರ್ಕ್ ಮಾಡಿದಾರಲ್ಲ ನೋಡಿ. ಸುತ್ತ ಗಂಟೆಗಳಿದೆ. ಮತ್ತೊಂದೇನೆಂದರೆ ಇಲ್ಲಿ ಇದೆಲ್ಲ ಕಾಣ್ತಾ ಇದೆಯಲ್ಲ, ಈ ದೀಪ ಇದೆಲ್ಲ ಏನ್ರಲ್ಲಿ ಮಾಡಿರೋದು ಅಂತ ನಿಮಗೆ ಅನಿಸ್ತಾ ಇದೆ. ಇದು ಪೂರ್ತಿ ದೇವಸ್ಥಾನನ ಇದೇ ರೀತಿಲಿ ಮಾಡಿದ್ದಾರೆ ನೋಡಿ. ಇಲ್ಲಿ ಸುತ್ತ ನೀವು ನೋಡೋದ್ರು ಇದೇ ರೀತಿಲಿ ಮಾಡಿದ್ದಾರೆ. ಇದು ಗ್ಲಾಸ್ ಪೀಸನ್ನು ಯೂಸ್ ಮಾಡಿ ರಾಜಸ್ಥಾನದವರು ಅನಿಸುತ್ತೆ ಮಾಡಿರೋದು. ಇದು ಪೂರ್ತಿ ದೇವಸ್ಥಾನ ಇದರಲ್ಲೇ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಟಾಪಲ್ಲೇ ಎಲ್ಲ ಸ್ವಲ್ಪ ಹೋಗಿದೆ ನೋಡಿ. ಈ ಕಡೆಯಲ್ಲಿ ನವಿಲು, ಅಲ್ಲಿ ಓಮು. ತುಂಬ ಟೈಮ್ ತಗೊಂಡು ಒಂದೊಂದು ಪೀಸನ್ನು ಇಲ್ಲಿ ನೋಡಿದ ನೋಡಿ. ಇಲ್ಲಿ ನೋಡಿ, ಇದು ಒಂದೊಂದು ಪೀಸನ್ನು ಜೋಡಿಸಿದ್ದಾರೆ. ಇಲ್ಲಿ ಸಣ್ಣ ಪೀಸನ್ನು ಒಂದೊಂದು ಕಲರಿಗೆ ಒಂದೊಂದು ಜೋಡಿಸಿದ್ದಾರೆ ನೋಡಿ. ಇದು ರೆಡ್, ಇದು ನಾರ್ಮಲ್, ಇದು ಗ್ರೀನು, ಹಾಗೆ ಅಷ್ಟು ಆ ಥರ ಜೋಡಿಸಿ ಈ ಥರ ಮಾಡಿದ್ದಾರೆ ನೋಡಿ. ಹಾಗೆ ಮತ್ತು ಇಲ್ಲಿ ಪೀಠ ಇದೆ ನೋಡಿ, ದೇವರದ್ದು ಅನ್ಸುತ್ತೆ ನೋಡಿ. ಹೇಗಿದೆ ಹಳೆಯ ಕಾಲದ ಹಾವು. ಆ ಕಾಲದಲ್ಲಿ ಇಲ್ಲಿ ರಾಮಾಯಣದ ಟೈಮಿಂದಲೇ ಇದ್ರದ್ದು ಒಂದು ಕುರುಹುಗಳೆಲ್ಲ ಇದೆ. ಅಂದರೆ ಈ ಕಥೆಗಳಲ್ಲಿ ಇಲ್ಲಿಗೆ ರಾಮ ಸೀತೆ ಬಂದು ಇಲ್ಲಿಗೆ ಅವರ ಒಂದು ವಿಶ್ರಾಂತಿ ಪಡೆದು ಹೋಗಿದ್ದಾರೆ ಅಂತ ಒಂದು ಇದಿದೆ. ಪೂಜೆ ಇಲ್ಲಿ ಗಣಪತಿಗೆ ಸಲ್ಲಿಸಿ ಅವರೇ ಸ್ಥಾಪನೆ ಮಾಡಿದೆ ಅಂತಲೇ ಇದೆ. ಸರಿಯಾಗಿ ನಂಗೆ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಒಳಗಿಂದ ಗೋಪುರ ಒಳಗಿಂದ ಹೇಗಿದೆ ನೋಡಿ ಫ್ರೆಂಡ್ಸ್. ಒಳಗಡೆ ಅಭಿಷೇಕ ಹಾಕಿದ ನೀರು ಇಲ್ಲಿಂದ ಬರುತ್ತೆ ನೋಡಿ, ದೊಡ್ಡ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಒಳ್ಳೆ ಒಂದು ಮ್ಯೂಸಿಯಂ ಥರ ಇದೆ, ತೋರಿಸ್ತೀನಿ ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಳಗಡೆ ಬೆಳ್ಳಿ ರಥ ಇದೆ. ಈ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸತಿ ಬೆಳ್ಳಿ ರಥದ ಉತ್ಸವ ಆಗುತ್ತೆ, ರಥೋತ್ಸವ. ಅವಾಗ ತುಂಬ ಜೋರಿರುತ್ತೆ ನೋಡಿ. ಇಲ್ಲಿ ಪಲ್ಲಕ್ಕಿ ಇದೆ ನೋಡಿ. ಸ್ವಲ್ಪ ಬ್ಲರ್ ಅನಿಸ್ತದೆ, ಗ್ಲಾಸು ಅಷ್ಟಿದಿಲ್ಲ. ಒಳಗಡೆ ಗಣಪತಿ ನೋಡಿ. ಹಾಗೆ ಮೇಲೆ ಹೋದರೆ ಮೇಲ್ಗಡೆ ಗಣಪತಿ ಇದೆ, ಫುಲ್ ಬೆಳ್ಳಿದು. ಇದು ಮೇಲ್ಗಡೆ ಕಳಸ ಇದೆ ನೋಡಿ ಫ್ರೆಂಡ್ಸ್, ಎಲ್ಲ ಗೋಲ್ಡು. ಇದು ವರ್ಷಕ್ಕೆ ಒಂದು ಸತಿ ಹೊರಗಡೆ ಉತ್ಸವ ನಡೆಸ್ತಾರೆ. ಇದು ಒಳಗಡೆ ಯಾಗ ಮಾಡ್ತಾರೆ, ಹೋಮ ಹವನಾದಿ ಎಲ್ಲ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಸತ್ಯನಾರಾಯಣ ಪೂಜೆಗೆ ದೇವರಲ್ಲೇ ನೋಡಿ. ತುಂಬ ಜನ ಬರ್ತಾರೆ.
ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಎಷ್ಟು ಥರದ ಗಣಪತಿ ಇದೆ ಅಂದರೆ ನಿಮಗೆ ತೋರಿಸ್ತೀನಿ ತಡೀರಿ. ಇಲ್ಲೊಂಥರ ಮ್ಯೂಸಿಯಮ್ ಥರ ಮಾಡಿದ್ದಾರೆ. ಹೆಂಗಂದರೆ ಯಾವುದೇ ಥರದಲ್ಲಿ ಎಲ್ಲಿ ಯಾವ್ಯಾವ ವಸ್ತು ಬಳಸಿ ಗಣಪತಿ ಮಾಡ್ಬೋದು. ಹಾಗೆ ಇಲ್ಲಿ ಸುತ್ತಮುತ್ತ ಇರೋ ವಿದ್ಯಾರ್ಥಿಗಳು ಹಾಗೆ ಕಲಾವಿದರು ಅವರೆಲ್ಲ ಹೇಗೆ ಒಂದು ಗಣಪತಿನ ಅವರದ್ದೇ ಶೈಲಿಲಿ ಹೇಗೆ ಮಾಡಿದ್ದಾರೆ, ಮತ್ತು ಯಾವ್ಯಾವ ಥರದ ಗಣಪತಿ ಇದೆ, ಎಷ್ಟು ಮುಖದ ಗಣಪತಿ ಇದೆ, ಎಲ್ಲ ಥರದ್ದು ಗಣಪತಿಗಳಿದೆ. ನೋಡೋಣ. ಈಗ ಇಲ್ಲಿದೆ ನೋಡಿ, ಹೇಗಿದೆ ನೋಡಿ ಗಣಪತಿ. ಇದು ಹಿತ್ತಾಳೆ ಇದೆ ಅನ್ಸುತ್ತೆ. ಹೇಗಿದೆ ನೋಡಿ ಗಣಪತಿ. ಈ ಥರದ್ದೆಲ್ಲ ಗಣಪತಿ ಇದೆ ಅಂತಲೇ ಗೊತ್ತಿರಲ್ಲ. ಆ ಥರ ಅಂದರೆ ಅವತಾರಗಳು ನೋಡಿ. ಎಷ್ಟು ಥರದ್ದಿದೆ ಅಂದರೆ ಎಲ್ಲಡೆ ಮೇಲಡೆ ಇಲ್ಲೇ ವಿಧವಾದ ಗಣಪತಿ ನೋಡಿ. ಈ ಥರ ಗಣಪತಿ ಫೋಟೋ ಎಲ್ಲ ನೀವೆಲ್ಲ ನೋಡಿದ್ದೀರಾ? ಇವೆಲ್ಲ ಕಡೆ ಸಿಗಲ್ಲ ಇದು. ಅದರದ್ದು ಗಣಪತಿ ಅವತಾರಗಳಿವೆಲ್ಲ ನೋಡಿ. ಇದು ಶ್ರೀ ವಿಜಯ ಗಣಪತಿ, ಇದು ನೋಡಿ ಶ್ರೀ ಭಕ್ತಿ ಗಣಪತಿ, ಶ್ರೀ ಬಾಲಗಣಪತಿ, ಏಕಾಕ್ಷರ ಗಣಪತಿ, ಇದು ನೋಡಿ ಶ್ರೀ ವೀರ ಗಣಪತಿ. ಇಲ್ಲಿ ವೀರ ಗಣಪತಿ. ಎಷ್ಟು ಅವತಾರಗಳಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಹೋಗ್ತಾ ನೋಡಿ ಎಷ್ಟು ಥರ ಗಣಪತಿ. ಇದು ಇಡಗುಂಜಿ ಗಣಪತಿ ನೋಡಿ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ನೋಡಿರ್ತಾರೆ ಎಲ್ಲ ಕಡೆ. ಹೇಗಿದೆ ನೋಡಿ. ಈಶ್ವರನ ಲಿಂಗ, ನಂದಿ. ಇದು ಕಪ್ಪು ಶಿಲೆಯಲ್ಲಿ ಮಾಡಿದ ಗಣಪತಿ. ಇದು ನೋಡಿ ಶ್ರೀ ದ್ವಿಜ ಗಣಪತಿ, ಸಿದ್ಧಿ ಗಣಪತಿ, ಶ್ರೀ ಮಹಾಗಣಪತಿ. ಇದು ನೋಡಿ ಫ್ರೆಂಡ್ಸ್. ಇದು ಎಲ್ಲ ಒಂಥರ ಈ ಓಲ್ಡು ಗಣಪತಿಗಳು ಎಲ್ಲ ನೋಡೋಕ್ಕೆ ಸಿಗಲ್ಲ. ಅಂದರೆ ಗಣಪತಿ ತುಂಬ ಸಿಗುತ್ತೆ, ಬಟ್ ಅದರ ಈ ನಮಗೆ ಗೊತ್ತಿರೋದೇನು ಗಣಪತಿ ಕೂರ್ಸೋತೀವಿ, ಒಂದು ಗಣಪತಿ ನೋಡಿರ್ತೀವಿ, ಬಿಟ್ಟರೆ ಅದರ ಅವತಾರಗಳು ಯಾವುದಂತ ಗೊತ್ತಿರಲ್ಲ. ಎಷ್ಟು ಇದು ಸಿಂಹದ ಮೇಲೆ ಕೂತಿತ್ತು ನೋಡಿ. ಕೈಗಳೆಲ್ಲ ಆಯುಧಗಳೆಲ್ಲ ಇದೆ. ಇದೆಲ್ಲ ಎಲ್ಲ ಕಮ್ಮಿ. ಅಂದರೆ ಅವತಾರಗಳು ಎಷ್ಟಿದೆ ಅಂತ ನೋಡೋದಾದರೆ. ಇದು ವುಡ್ಡಲ್ಲಿ ಮಾಡಿದ. ಮತ್ತು ನೋಡಿ ಇಡಗುಂಜ ಗಣಪತಿ ಇಲ್ಲ ಅಂತ ನೋಡಿ. ಇದು ಯಾವುದಿದು ಉದ್ಗಂಡ ಗಣಪತಿ. ಮೇಲ್ಗಡೆಲ್ಲ ಇದು ಇದೊಂದು ಯಾವುದೋ ಒಂದು ಮಾಡಿದ್ದು ನೋಡಿ ಫ್ರೆಂಡ್ಸ್. ಹೇಗಿದೆ ಮೇಲ್ಗಡೆ ಇದು. ಇವೆಲ್ಲ ಓಲ್ಡ್ ಸ್ಟೈಲು. ಇದು ನೋಡಿ ಫ್ರೆಂಡ್ಸ್. ಇದು ಗಣಪತಿ ಹೆಂಗಿದೆ. ಈ ಥರ ಗಣಪತಿ ಎಲ್ಲ ನೋಡೋಕ್ಕೆ ಸಿಗೋದು ಭಾಳ ಕಮ್ಮಿ. ಒಂದು ಸತಿ ವಿಸಿಟ್ ಮಾಡಿ. ಹೊಸನಗರ ತಾಲೂಕಿಂದ 5 ಕಿಲೋಮೀಟ್ರ್ ದೂರ ಕಾರಗಡಿ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಕೇಳಿದ್ರೆ, ಹೊಸನಗರಕ್ಕೆ ಬಂದು ಕೇಳಿದ್ರೆ ಹೇಳ್ತಾರೆ. ಇದು ಮೈನ್ ರೋಡಲ್ಲೇ ಇದೆ. ಇದನ್ನು ನೋಡಿ ಹೇಗಿದೆ ದೇವ್ರ ಗಣಪತಿ ಸ್ಟ್ಯಾಚು. ಬಿದ್ದು ಹೇಳ್ತಾ ಇರೋ ಥರ ಇದೆ. ಮೋದಕ ಹಿಡ್ಕೊಂಡಿದೆ. ಬೆಳ್ಳಿ ಗಣಪತಿ. ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಸುತ್ತಮುತ್ತ ಶಾಲೆ ಮಕ್ಕಳೆಲ್ಲ ಅವ್ರ ಚಿತ್ರಕಲೆ ಪ್ರತಿಭೆ ಅಂತ ಬರೆದಿರ್ತಾರಲ್ಲ, ಆ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಮಕ್ಕಳಿಗೆಲ್ಲ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ನೋಡಿ. ಗಣಪತಿ ಫೋಟೋಗಳು ಕೆಳಗಡೆನೇ ಇದೆ. ಯಾವುದೋ ಒಂಥರ ವರ್ಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಮಕ್ಕಳು ಮಾಡಿರೋದು. ಇದು ಆಮೇಲೆ ಮುಂದೆ ಎಷ್ಟು ಹೇಗಿದೆ. ಇಷ್ಟು ಒಂದು ಸುತ್ತನೂ ಇದೆ ನೋಡಿ ಫ್ರೆಂಡ್ಸ್. ಇದು ಆ ಕಡೆ ಒಂದು ಬಂತು, ಮತ್ತು ಈ ಕಡೆ ಎಷ್ಟಿದೆ ನೋಡಿ. ಇದು ಭಾಳ ಚೆನ್ನಾಗಿದೆ ನೋಡಿ. ಆ ವರ್ಕ್ ಇದು ಮಾಡಿದ್ದಾರೆ. ಒಂಥರ ಸಿಲ್ವರ್ ಪೌಡ್ರ್ ಬಳಸಿ ಏನೋ ಮಾಡಿದ್ದಾರೆ. ಮತ್ತು ಆಂಜನೇಯ ಒಂಥರ ಯುನಿಕ್ ಆಗಿದೆ ಎಲ್ಲದು. ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲೇ ಎಷ್ಟಿದೆ ಗಣಪತಿ. ಈ ಥರದ್ದೆಲ್ಲ ನೋಡಿ. ಇದೆಲ್ಲ ಕತೆ ಪುರಾಣಗಳಲ್ಲೆಲ್ಲ ಬಂದಿರುತ್ತೆ, ಬಟ್ ಅದು ನಮಗೆ ಗೊತ್ತಿರಲ್ಲ. ಈಗ ನೋಡ್ರೆ ನಮಗೇನೋ ಹೊಸ ಥರ ಅನ್ಸುತ್ತೆ ಅಷ್ಟೇ.
ನೋಡಿ ಇದು ಒಂಥರ ವಿಶಿಷ್ಟವಾಗಿ ಗಣಪತಿ ಬರ್ತಾರೆ. ಇದು ನೋಡಿ, ಇದು ಜಿಜಿಂಬೆ ಹಕ್ಕಿ, ಜಿಜಿಂಬೆ ಹುಳ ಇರುತ್ತಲ್ಲ ಅದರಲ್ಲಿ ಗಣಪತಿ ಮುಖನ ಮಾಡಿದ್ದಾರೆ. ಇದು ಚೇಳಲ್ಲಿ ಮಾಡಿದ್ದಾರೆ. ಮತ್ತು ಇಲ್ಲಿ ಡಾಲ್ಫಿನ್ ನೋಡಿ, ಇದರಲ್ಲೂ ಅದ್ರ ಮುಖ ಬರೋಂಗೆ ಮಾಡಿದ್ದಾರೆ. ಇದು ನೋಡಿ, ಇದು ಕೂಗತ್ತಲ್ಲ ಅಂತ ಚಿರಿ 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 ಅಂತ ಹುಳ ಇರುತ್ತಲ್ಲ, ಗೊತ್ತಿರುತ್ತೆ ಹಳ್ಳಿ ಕಡೆ ಸಂಜೆ ಹತ್ಕೊಳಕ್ಕೆ ಹೋಗ್ತಾ ಇರುತ್ತೆ. ಆ ಹುಳಕ್ಕೆ ಒಂಥರ ಕಣ್ಣನ್ನು ಬಿಡಿಸಿ ಗಣಪತಿ ಬರ್ದಂಗೆ ಬಿಡಿದ್ದಾರೆ. ಇದು ವುಡ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಕಾಗೆಲ್ಲೋ ಒಂಥರ ಕಣ್ಣು ಬರೆದು ಇದೇ ಥರ ಮಾಡಿದ್ದಾರೆ. ಮತ್ತು ಇಲ್ಲ ನೋಡಿ, ಎಲ್ಲ ಒಂಥರ ಯುನೀಕ್ ಆಗಿದೆ. ಇದು ಎಷ್ಟಿದೆ ನೋಡಿ ಫ್ರೆಂಡ್ಸ್, ಇದು ಸಖತ್ತಾಗಿದೆಯಲ್ಲ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ಹೊರಗೆ ಬಂದಿದ್ದೀನಿ. ಮತ್ತೊಂದು ಸತಿ ಲಾಸ್ಟ್ ಒಂದ್ಸತಿ ತೋರಿಸ್ತೀನಿ. ಹಾಗೆ ಮಧ್ಯಾಹ್ನದತ್ತು ಇಲ್ಲಿ ಫುಲ್ ಮಧ್ಯಾಹ್ನ ಯಾವತ್ತು ವರ್ಷ ಪೂರ್ತಿ ಊಟ ಕೊಡ್ತಾರೆ. 365 ದಿನ ಊಟ ಇರುತ್ತೆ. ಬಂದಾಗ ನೀವು ಹೊರಗಡೆ ಯಾವ್ದಾರು ಬಂದರೆ ಒಂದು ಸತಿ ವಿಸಿಟ್ ಮಾಡಿ ಹೋಗಿ ನೋಡಿ. ಪ್ಲೇಸ್ ಗೊತ್ತಲ್ಲ, ಶಿವಮೊಗ್ಗದಿಂದ ಹೊಸನಗರ ಬಂದರೆ ಹೊಸನಗರದಿಂದ 8 ಕಿಲೋಮೀಟ್ರ್, ಶ್ರೀ ಸಿದ್ಧಿವಿನಾಯಕ ಕಾರಣಗಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.